ಪ್ರತಿಯೊಬ್ಬರೂ 60 ವರ್ಷಕ್ಕಿಂತ ಮುಂಚೆ ಮಾಡಬೇಕಾದ 18 ಕೆಲಸಗಳು. ನಾವು ಈ ಕೆಲಸಗಳನ್ನು ಮಾಡುವುದರಿಂದ ವೃದ್ಧಾಪ್ಯವು ಬಹಳ ಸುಂದರವಾಗಿರುತ್ತದೆ. 1ನೇದು, ನಿಮ್ಮನ್ನು ವೃದ್ಧಾಪ್ಯದಲ್ಲಿ ರಕ್ಷಿಸುವುದು ನಿಮ್ಮ ಸಂಪಾದನೆ ಮಾಡಿ ಉಳಿಸಿದ ಹಣ ಮಾತ್ರ. ಈಗಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಕೊನೆಗಾಲದಲ್ಲಿ ನಿರ್ಲಕ್ಷ್ಯ ಮಾಡುತ್ತಾ ನೋಡಿಕೊಳ್ಳುವುದಿಲ್ಲ. ಯಾವ ಸಮಯದಲ್ಲಿ ಯಾರು ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. 2, ಪತಿ ಅಥವಾ ಪತ್ನಿ ಸಾವನ್ನಪ್ಪಿದ ನಂತರ ಒಂಟಿ ಜೀವನ ನರಕದಂತೆ ಇರುತ್ತದೆ. ಅಂಥವರು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ. ಬದಲಾಗಿ ಮನೆ ಹೊರಗಡೆ 4 ಜನರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. 3, ಗಂಡು ಮಕ್ಕಳು ನಿಮ್ಮ ಮಾತನ್ನು ಕೇಳಲಿಲ್ಲ ಎಂದರೆ ತಲೆ ಕೆಡಿಸಿಕೊಳ್ಳಬೇಡಿ. ಏಕೆಂದರೆ ಆ ಸಮಯದಲ್ಲಿ ತಂದೆ ತಾಯಿ ಮಾತುಗಿಂತ ಹೆಂಡತಿ ಮಾತು ಅವರಿಗೆ ಮುಖ್ಯವಾಗಿರುತ್ತದೆ. 4, ಈಗಾಗಲೇ ನಿಮ್ಮೆಲ್ಲ ಸಾಲಗಳು ತೀರಿ ಹೋಗಿದ್ದರೆ ನೀವು ಅದೃಷ್ಟವಂತರು ಎಂದು ಹೇಳಬಹುದು. ಏಕೆಂದರೆ ಮಕ್ಕಳಿಗಾಗಿ ಮಾಡಿದ ಸಾಲ ವಯಸ್ಸಾದರೂ ತೀರಿಸದಿದ್ದರೆ ಮಕ್ಕಳು ಆ ಸಾಲ ತೀರಿಸದೊಂದಿಗೆ ಅವರ ಚುಚ್ಚುಮಾತು ಕೇಳಬೇಕು. 5, ಮಕ್ಕಳು ಹೇಳಿದ ಎಲ್ಲ ಮಾತಿಗೂ ತಲೆ ಅಲ್ಲಾಡಿಸಬೇಡಿ. ನೀವು ಸಾಕಿ ದೊಡ್ಡವರನ್ನಾಗಿ ಮಾಡಿದ ಮಕ್ಕಳು ನಿಮ್ಮನ್ನು ತಿರುಗಿ ಪ್ರಶ್ನೆ ಮಾಡುವಂತೆ ಇಟ್ಟುಕೊಳ್ಳಬೇಡಿ. ವೃದ್ಧಾಪ್ಯದಲ್ಲಿ ಮಕ್ಕಳು ನಿಮಗೆ ಗೌರವ ನೀಡುವಂತೆ ನೋಡಿಕೊಳ್ಳಿ. 6, ಆಸ್ತಿ ಅಂತಸ್ತು ಹೆಚ್ಚು ಇಲ್ಲದೆ ಹೋದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಇದ್ದಿದ್ದರಲ್ಲಿ ಎಲ್ಲವನ್ನೂ ನಿಭಾಯಿಸಿ. ಇದರಿಂದ ಮತ್ತೊಬ್ಬರ ಮುಂದೆ ತಲೆ ತಗ್ಗಿಸುವ ಪ್ರಮೇಯ ಬರದೆ ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತದೆ. 7, ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಪುಸ್ತಕ ಓದುವುದು, ಬರೆಯುವುದು ಅಥವಾ ಇತರ ಚಟುವಟಿಕೆಗಳಿಗೆ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಇದರಿಂದ ಕೆಲವೊಮ್ಮೆ ಮನಸ್ಸಿಗೆ ಉಂಟಾಗುವ ನೋವು ದೂರ ಆಗುತ್ತದೆ. 8, ವೃದ್ಧಾಪ್ಯದಲ್ಲಿ ಆನಂದದಿಂದ ಜೀವನ ಮಾಡುವುದು ಅದೇ ಮುಖ್ಯ. ಜೀವನದಲ್ಲಿ ಚಿಕ್ಕ ಚಿಕ್ಕ ಆಸೆ ಪಡುವುದು ಸಾಮಾನ್ಯ. ಅಂತಹ ಆಸೆಗಳನ್ನು ಏನಾದರೂ ಉಳಿದಿದ್ದರೆ ಅದನ್ನು ಈಡೇರಿಸಿಕೊಳ್ಳಿ. 9, ವಯಸ್ಸಾಗುವಷ್ಟರಲ್ಲೇ ಒಂದು ಸ್ವಂತ ಮನೆ ಇರಬೇಕೆಂದು ಎಲ್ಲರೂ ಆಸೆ ಪಡುತ್ತಾರೆ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಮನೆಯೆಂದು ಇರಬೇಕು. ಆದಷ್ಟು ಸ್ವಂತ ಮನೆ ಮಾಡಿಕೊಳ್ಳುವ ಕಡೆ ಹೆಚ್ಚು ಗಮನ ಕೊಡಿ. 10, ಪ್ರವಾಸಕ್ಕೆ ಹೋಗಿ ಬನ್ನಿ. ಇದರಿಂದ ಮಕ್ಕಳು, ಸೊಸೆ, ಮನೆಯ ಇತರ ಸದಸ್ಯರಿಗೆ ಸ್ವಲ್ಪ ಬಿಡುವು ನೀಡಿದಂತಾಗುತ್ತದೆ. ನಿಮ್ಮ ಮನಸ್ಸಿಗೂ ಹೊಸ ಜಾಗದಿಂದ ಬದಲಾವಣೆ, ಮನಸ್ಸಿನ ನೆಮ್ಮದಿ ಸಿಗುತ್ತದೆ. 11, ಮಲಗುವಾಗ ಎಲ್ಲ ಯೋಚನೆಗಳನ್ನು ದೂರಕ್ಕಿಡಿ. ಬೇಗನೆ ಮಲಗಿ ಬೇಗನೆ ಏಳುವ ಅಭ್ಯಾಸ ಮಾಡಿ. 12, ವೃದ್ಧಾಪ್ಯದಲ್ಲಿ ಹಣ ಉಳಿತಾಯ ಮಾಡಬೇಕು. ಎಲ್ಲದಕ್ಕೂ ಮಕ್ಕಳ ಮುಂದೆ ಕೈ ಚಾಚುವಂತಿರಬಾರದು. ಆಸ್ತಿ, ಬಂಗಾರ, ಬೆಳ್ಳಿ, ಕೊಂಚ ಹಣವನ್ನು ಆಪತ್ಕಾಲಕ್ಕೆ ಇಟ್ಟುಕೊಂಡಿರಬೇಕು. 13, ನಿಮ್ಮ ಆಹಾರ ಸೇವನೆಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ಸಿಹಿ, ಕೊಬ್ಬು ಕರೆದ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಡಿ. ಕೊಲೆಸ್ಟ್ರಾಲ್ ಹೆಚ್ಚಾದರೆ ಆರೋಗ್ಯದ ಸಮಸ್ಯೆ ಹೆಚ್ಚುತ್ತದೆ, ತೂಕ ಹೆಚ್ಚಾಗುತ್ತದೆ. 14, ಬೀಡಿ, ಸಿಗರೇಟ್, ಕುಡಿತದ ಕೆಟ್ಟ ಅಭ್ಯಾಸಗಳನ್ನು ಈಗಿನಿಂದಲೇ ಬಿಟ್ಟುಬಿಡಿ. ಈ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. 15, ಪ್ರತಿನಿತ್ಯ 2-3 ಲೀಟರ್ಗಳಷ್ಟು ನೀರನ್ನು ಸೇವಿಸಬೇಕು. ನೀರು ಹೆಚ್ಚು ಸೇವಿಸುವುದರಿಂದ ಮಲಬದ್ಧತೆ ದೂರವಾಗಿ ಮೂತ್ರಕೋಶದಲ್ಲಿ ಕಲ್ಲಾಗುವುದನ್ನು ತಡೆಯುತ್ತದೆ. 16, ನಿತ್ಯ ಜೀವನದಲ್ಲಿ ದೇವರ ಪೂಜೆ, ಭಜನೆ, ಪ್ರಾರ್ಥನೆಗಳನ್ನು ಹೆಚ್ಚು ಮಾಡಿ. 17, ಪಿಂಚಣಿ ಹಣ ಬಂದಾಗ ಅದರಿಂದ ಬಡ್ಡಿ ಬರುವ ಹಾಗೆ ಏನಾದರೂ ದಾರಿ ಮಾಡಿಕೊಳ್ಳಿ. ಅದರಿಂದ ಕನ್ನಡಕಕ್ಕೆ ಹಣ, ಹಲ್ಲು ಕಟ್ಟಿಸಿಕೊಳ್ಳಲು ಹಣ, ಏನಾದರೂ ತಿನ್ನಲು ಆಸೆ ಆದಾಗ ಹಣ ಬೇಕಾಗಿರುತ್ತದೆ. 18, ಮಕ್ಕಳ ಮುಂದೆ ಯಾವಾಗಲೂ ನಮ್ಮ ಆರೋಗ್ಯ ಸರಿ ಇಲ್ಲ ಎಂದು ಹೆಚ್ಚು ಬಾರಿ ಹೇಳಬೇಡಿ. ನಿಮಗೆ ತೀರಾ ಹತ್ತಿರವಾಗುವ ಸ್ನೇಹಿತರ ಬಳಿ ಮನಬಿಚ್ಚಿ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಿ. ಫ್ರೆಂಡ್ಸ್, ಈ ಎಲ್ಲ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ವಿಡಿಯೋಗೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ. ಶೇರ್, ಲೈಕ್, ಕಮೆಂಟ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು.